ಕೋಲಾರದಲ್ಲಿ ಈಗ ರಸ್ತೆ ವಿಚಾರಕ್ಕೆ ರಾಜಕೀಯ ಶುರುವಾಗಿದೆ. ಫ್ಲೈಓವರ್ ನಿರ್ಮಾಣಕ್ಕೆ ರಾಜಕೀಯ ನಾಯಕರ ನಡುವೆ ಕಿತ್ತಾಟ ಶುರುವಾಗಿದೆ. ಮಾಲೂರು ಪಟ್ಟಣದಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಫ್ಲೈಓವರ್ ನಿರ್ಮಾಣದಿಂದ ಅಂಗಡಿಗಳ ಮಾಲೀಕರಿಗೆ ತೊಂದರೆಯಾಗುತ್ತೆ. ಮಾಲೂರು ಪಟ್ಟಣದಲ್ಲಿ ಅಂಗಡಿ ಮಾಲೀಕರು ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ರು. ಈ ಹಿನ್ನೆಲೆಯಲ್ಲಿ ಅಂಗಡಿ ಮಾಲೀಕರ ಪ್ರತಿಭಟನೆಗೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಸಾಥ್ ಕೊಟ್ಟಿದ್ರು. ಬಿಜೆಪಿ ಜೆಡಿಎಸ್ ನಾಯಕರ ಪ್ರತಿಭಟನೆಗೆ ಈಗ ಶಾಸಕ ನಂಜೇಗೌಡ ತಿರುಗೇಟು ಕೊಟ್ಟಿದ್ದಾರೆ. ಟ್ರಾಫಿಕ್ ಸಮಸ್ಯೆ ಬಗೆಹರಿಸುವುದಕ್ಕೆ ಫ್ಲೈಓವರ್ ಕಾಮಗಾರಿ ನಡೀತಾ ಇದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅಭಿವೃದ್ಧಿಗೆ ಅಡ್ಡಿಪಡಿಸಬಾರದು ಅಂತ ಕಾಂಗ್ರೆಸ್ ಶಾಸಕ ನಂಜೇಗೌಡ ಕಿಡಿಕಾರಿದ್ದಾರೆ. ಮಾಲೂರು ಪಟ್ಟಣದಲ್ಲಿ ಫ್ಲೈಓವರ್ ನಿರ್ಮಾಣ ಆಗ್ತಾ ಇದೆ. ಇದಕ್ಕೆ ಕೆಲ ಸಾರ್ವಜನಿಕರು ಮತ್ತು ಕೆಲ ಪಕ್ಷದವರು ಕೂಡ ವಿರೋಧ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಮಾತಾಡೋದಕ್ಕೆ ಖುದ್ದು ಶಾಸಕ ನಂಜೇಗೌಡರು ನಮ್ಮ ಜೊತೆಗಿದ್ದಾರೆ. ಮಾತಾಡ್ಸೋಣ ಸರ್. ಇವತ್ತು ಒಂದು ಪ್ರತಿಭಟನೆ ನಡೆಯುತ್ತೆ ಸರ್, ಅಂದರೆ ಫ್ಲೈಓವರ್ ಆಗಬಾರ್ದು ಅನ್ನುವಂಥದ್ದು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಈಗ ಮಾಲೂರಲ್ಲಿ 3.5 ಕಿಲೋಮೀಟ್ರು ಫ್ಲೈಓವರು ಮತ್ತು 4 ಲೈನ್ ವೈಟ್ ಟಾಪಿಂಗು ಕೆಲಸ ಪ್ರಾರಂಭ ಆಗಿದೆ. ಟೆಂಡರ್ ಆಗಿದೆ, ವರ್ಕ್ ಆರ್ಡರ್ ಇಶ್ಯೂ ಆಗಿದೆ. ಅದ್ರ ಜೊತೆಗೆ ಕೆಲಸ ಕೂಡ ಪ್ರಾರಂಭ ಆಗಿದೆ. ಈಗ ವಿರೋಧ ಮಾಡ್ತಾ ಇರೋದು ಯಾರು ಅಂದರೆ ಅಕ್ರಮವಾಗಿ ಬಿಲ್ಡಿಂಗ್ ಕಟ್ಕೊಂಬಿಟ್ಟವ್ರು ಕೆಲವರು ರೋಡ್ ಪಕ್ಕದಲ್ಲಿ. ರಿಯಲಿ ಪಾಪ ಡೆವಲಪ್ಮೆಂಟ್ ಸಹಕಾರ ಕೊಡೋರು ಸುಮಾರು ಜನ ಬಿಲ್ಡಿಂಗ್ಲಿದೆ, ಅವ್ರು ಯಾರೂ ಈಸೆ ಬಂದಿಲ್ಲ. ಕೆಲವರು ಅಕ್ರಮವಾಗಿ ಕಟ್ಕೊಂಡು ಇಷ್ಟು ದಿವಸ ತುಂಬ ಒಳ್ಳೆ ಮಜಾ ಮಾಡಿದ್ದಾರೆ. ಇವತ್ತು ಅವ್ರಿಗೆ ತುಂಬ ಹೊಟ್ಟೆ ಕಿಚ್ಚು, ತುಂಬ ಬಾಧೆ ಆಗಿಬಿಟ್ಟಿದೆ. ಅವರೊಂದು ಕಡೆ ಬಿಟ್ಬಿಡೋಣ, ಅದು ಯಾರೂ ಏನೂ ಮಾಡೋಕ್ಕಾಗಲ್ಲ. ನನಗೆ ಆಶ್ಚರ್ಯ ಆಗಿದೆ ಏನಂದರೆ ಇವತ್ತು ವಿರೋಧ ಪಕ್ಷದವರು BJP ಮತ್ತು JDS ನಾಯಕರುಗಳು ಇದರಲ್ಲಿ ಭಾಗವಹಿಸಿದರು. ಇದು ಕರೆಕ್ಟ್ ಅಲ್ಲ. ಡೆವಲಪ್ಮೆಂಟ್ಸ್ ಪರ ಇರಬೇಕು ಇವರೆಲ್ಲ. ಎಲೆಕ್ಷನ್ ಟೈಮಲ್ಲಿ ಎಲೆಕ್ಷನ್ ಮಾಡ್ಕೊಬೇಕು, ಡೆವಲಪ್ಮೆಂಟ್ಸ್ ಪರ ಇರಬೇಕು. ಇವತ್ತು ಅವರು ಕೂಡ ಡೆವಲಪ್ಮೆಂಟ್ಸ್ ವಿರುದ್ಧವಾಗಿದ್ದಾರೆ ಅಂತ ನನ್ನ ತಾಲೂಕಿನ ಜನತೆ ಗೊತ್ತಾಗಿದೆ. ನಮ್ಮ ತಾಲೂಕಿನ ಜನತೆ ಅದಕ್ಕೆ ಉತ್ತರ ಕೊಡ್ತಾರೆ. MLA ಅವರು ನಮ್ಗೆ ಯಾರಿಗೂ ಗಮನಕ್ಕೆ ತರದೇ ಇದು ಮಾಡ್ತಾ ಇದ್ದಾರೆ. ಎಲ್ಲಿಂದ ಆರಂಭ ಆಗುತ್ತೆ, ಎಲ್ಲಿಂದ ಎಂಡ್ ಆಗುತ್ತೆ ಅನ್ನೋದು ಯಾರಿಗೂ ಹೇಳ್ತಾ ಇಲ್ಲ ಅಂತ ಸಹ ನಿಮ್ಮ ವಿರುದ್ಧ ಆರೋಪ ಪಟ್ಟಿದ್ದಾರೆ. ಸುಮಾರು ಸಾರಿ ನಮ್ಮ ಪಕ್ಷದ ನಾಯಕರುಗಳೆಲ್ಲ ಪಕ್ಷಾತೀತವಾಗಿ ಎಲ್ಲ ಬಿಲ್ಡಿಂಗ್ ಓನರ್ಸ್ ಯಾರ್ಯಾರಿದ್ರು ಅವರೆಲ್ಲರೂ ಕೂಡ ಸುಮಾರು ಸಾರಿ ನನ್ನ ಹತ್ರ ಮಾತಾಡಿದ್ದಾರೆ. ಅವ್ರು ಮಾತಾಡಿರೋದ್ರಿಂದ ಸುಮಾರು ಜನ ಬಂದು ಮಾತಾಡಿದ್ರಿಂದ ಈ ಪ್ರಾಜೆಕ್ಟ್ ಕೆಲಸ ಶುರುವಾಗಬೇಕಾದ್ರೆ 3 ತಿಂಗಳು ಲೇಟ್ ಕೂಡ ಆಗಿದೆ. ಅದರಲ್ಲಿ ಏನೇನು ಮಾಡ್ಬೋದು ಅನ್ನೋದು ಮಂತ್ರಿಗಳೇ ಅವ್ರ ಗಮನಕ್ಕೆ ತಂದು ಅದನ್ನು ಕೂಡ ಸ್ವಲ್ಪ ಮ್ಯಾಕ್ಸಿಮಮ್ ಏನು ಮಾಡ್ಬೋದು ಎಲ್ಲ ಮಾಡಿದ್ದೀವಿ. ಅವ್ರು ಯಾರೂ ಬರಲಿಲ್ಲ ಇವತ್ತು. ಪಾಪ ತುಂಬ ಜನ ಇವರು ಕೆಲವರು ಇದಕ್ಕೆ ವಿರೋಧ ಮಾಡ್ತಾಯಿದ್ದಾರೆ. ಮತ್ತು ಗಮನಕ್ಕೆ ತರೋದು ಸುಮಾರು 3-4 ತಿಂಗಳು 6 ತಿಂಗಳಿಂದ ಕೂಡ ಇದೆಲ್ಲರಿಗೂ ಗೊತ್ತಿದೆ. ಪಾಪ ಇವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.